ಯಾಕೆ ಇದನ್ನ ಇಷ್ಟು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಹೇಳಿದ್ರೆ ಈ ಮಹಿಳೆಯರು ಮತ್ತು ಮಕ್ಕಳ ಇಲಾಖೆ ಅಂತ ಏನಿದೆ ನೋಡಿ, ಇದೇನಿದು ಒಂಥರ ಹಗರಣಗಳನ್ನು ಮಾಡೋಕೆ ಇಲಾಖೆ ಇದೆಯಾ? ಹಂಗಾದ್ರೆ ಮಕ್ಕಳಿಗೆ ಕೊಡುವಂತ ಪೌಷ್ಟಿಕ ಆಹಾರಗಳಲ್ಲಿ ಹಗರಣವಾಯಿತು, ಮಕ್ಕಳಿಗೆ ಅಂಗನವಾಡಿಗೆ ಕೊಡುವಂತ ಮೊಟ್ಟೆಗಳಲ್ಲಿ ಹಗರಣವಾಯಿತು, ಅದಾದ ನಂತರ ಅದ್ಯಾವುದೋ ಬ್ಯಾನರ್ ಹಗರಣ. ಇತ್ತೀಚೆಗೆ ನಾವೇ ನಿಮ್ಮ ಆರ್ಮ್ಯಾಕ್ಸ್ ಕನ್ನಡ ಹಗರಣವನ್ನ ಎಳೆ ಎಳೆಯಾಗಿ ನಿಮ್ಮ ಎದುರಿಗೆ ತೋರಿಸಿದ್ವಿ. ಬ್ಯಾನರ್ಗಳನ್ನು ಕಟ್ಟೋದಕ್ಕೆ ಯಾವ ರೀತಿ ಹಗರಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದರ ಜೊತೆಯಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಮತ್ತೊಂದು ಹಗರಣ 5,000 ಕೋಟಿ ರೂಪಾಯಿತು. ಈಗ ನೋಡಿದ್ರೆ ನಕಲಿ ಖಾತೆಗಳು, ಒಂದು ಕಡೆಯಲ್ಲಿ ಟಿವಿ ಹಗರಣ, ಬ್ಯಾನರ್ ಅವ್ಯವಹಾರ, ಕಳಪೆ ಪೌಷ್ಟಿಕ ಆಹಾರ ಆಯ್ತು. ಈಗ ಹೆಬ್ಬಾಳ್ಕರ್ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಗೋಲ್ಮಾಲ್ ಬೆಳಕಿಗೆ ಬರ್ತಾ ಇದೆ. ಏನಿದು? ಹಂಗಾದ್ರೆ ಇಲಾಖೆ ಇರೋದೇ ಇದಕ್ಕೇನ್ರಿ? ಇದು ಈ ಇಲಾಖೆ ಇರೋದೇ ಖಾಲಿ ಹಗರಣ ಮಾಡ್ಕೊಳ್ಳೋದು, ಯಾರ್ಯಾರ್ದು ಜೇಬ್ ತುಂಬಿಸ್ಕೊಳಕ್ಕೆ ಇರೋದು. ಯಾರ್ದು ನಿಮ್ಮ ಹತ್ತಿರದವರದ್ದು ಯಾರೋ ಒಬ್ರು ಬಂದು ಕೊಟೇಶನ್ಗಳನ್ನ ತಗೊಳ್ತಾರೆ, ಬ್ಯಾನರ್ ಕಟ್ತೀವಿ ಅಂತ ಹೇಳ್ತಾರೆ, ಬ್ಯಾನರ್ ಕಟ್ಟಲ್ಲ. 500 ರೂಪಾಯಿ ಬ್ಯಾನರ್ಗೆ 1,000 ರೂಪಾಯಿ ನೀವು ಬಿಲ್ ಹಾಕ್ತೀರಿ. ಈಗ ನೋಡಿದ್ರೆ ಇದು ಈ ಕತೆ. ಗೃಹಲಕ್ಷ್ಮಿ ಹಗರಣದ ಹಿಂದೆ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಇಲ್ಲಿ. ಯಾಕಂದ್ರೆ ಇಷ್ಟು ರಾಜಾರೋಷವಾಗಿ ಅಧೆಂಗ್ರಿ ಮಾಡಕ್ ಸಾಧ್ಯ ಇದೆಲ್ಲದನ್ನ? ಮೃತರ ಖಾತೆಗೆ ಗೃಹಲಕ್ಷ್ಮಿ ಹಣ ಹಾಕಲು ಯಾರು ಹೇಳಿದ್ರು? ಇಂಟ್ರೆಸ್ಟಿಂಗ್. ಇದನ್ನ ಪ್ರಶ್ನೆ ಮಾಡಬೇಕು. ಸಿಎಂ ಸಿದ್ದರಾಮಯ್ಯನವರೇ, ಗೃಹಲಕ್ಷ್ಮಿ ಗೋಲ್ಮಾಲ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಏನ್ ಹೇಳ್ತೀರಿ? ಟಿವಿ ಹಗರಣ, ಬ್ಯಾನರ್ ಅವ್ಯವಹಾರ, ಕಳಪೆ ಪೌಷ್ಟಿಕ ಆಹಾರ ಆಯ್ತು. ಈಗ ಹೆಬ್ಬಾಳ್ಕರ್ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಗೋಲ್ಮಾಲ್ ಬೆಳಕಿಗೆ ಬರ್ತಾ ಇದೆ. ನಕಲಿ ಖಾತೆಗಳಾಯ್ತಲ್ಲ, ಸತ್ತವರ ಖಾತೆಗೂ ಹೋಗಿ ಬೀಳ್ತಾ ಇದೆ 2,000 ರೂಪಾಯಿ. ಏನ್ ಹಂಗಾದ್ರೆ ಇದಕ್ಕೆ ಲಂಗು ಲಗಾಮ್ ಹಾಕೋರು ಯಾರು ಇಲ್ವಾ? ಹಂಗಾದ್ರೆ ಇದನ್ನ ಪ್ರಶ್ನೆ ಮಾಡೋರು ಯಾರು ಇಲ್ವಾ? ಎಸ್, ಆ ಪ್ರಶ್ನೆ ಮಾಡುವವರ ಸಾಲಿನಲ್ಲಿ ಮೊದಲಿಗರಾಗಿ ನಾವು ನಿಂತಿದ್ದೀವಿ. ಆರ್ಮ್ಯಾಕ್ಸ್ ಕನ್ನಡ ಅದು ಯಾವ ರೀತಿಯಲ್ಲಿ ಸತ್ತವರ ಅಕೌಂಟಿಗೆ ನೀವು 2,000 ರೂಪಾಯಿ ಹಾಕ್ತಾ ಇದ್ದೀರಿ, ನಕಲಿ ಅಕೌಂಟ್ಗಳಿಗೆ 2,000 ರೂಪಾಯಿ ಹಾಕ್ತಾ ಇದ್ದೀರಿ? ಈ ಪ್ರಶ್ನೆಯನ್ನ ಯಾರು ಮಾಡಲ್ಲ ಅಂತ ಎಣಿಸಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಹದ್ದಿನ ಕಣ್ಣು ನಿಮ್ಮನ್ನು ನೋಡ್ತಾ ಇದೆ. ಆರ್ಮ್ಯಾಕ್ಸ್ ಕನ್ನಡ ಇವತ್ತು ನಿರಂತರವಾಗಿ ನಿಮ್ಮನ್ನ ಹಿಂಬಾಲಿಸ್ತಾ ಇದೆ. ಈ ಇಲಾಖೆಯಲ್ಲಿ ಆಗ್ತಾ ಇರುವಂತ ಒಂದೊಂದೇ ಹಗರಣಗಳನ್ನ ನಾವು ಹೊರಗಡೆ ಇಡ್ತಾ ಇದ್ದೀವಿ. ಯಾವ ರೀತಿ ಟಿವಿ ಹಗರಣ ಆಯ್ತು ಅಂತ ನಾವು ನಿಮ್ಮೆದುರಿಗೆ ತೆರೆದಿಟ್ಟಿವಿ. ಮೊನ್ನೆ ದಿನ ಯಾವ ರೀತಿ ಬ್ಯಾನರ್ ಹಗರಣ ಆಯ್ತು ಅಂತ ನಾವು ನಿಮ್ಮೆದುರಿಗೆ ತೆರೆದಿಟ್ಟಿದ್ದೀವಿ. ಇವತ್ತು ಯಾವ ರೀತಿ ನಕಲಿ ಖಾತೆಗಳನ್ನ ಮಾಡಿಕೊಂಡು ಇವರು ಹಗರಣಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಿಮ್ಮೆದುರಿಗೆ ತೆರೆದಿಡ್ತಾ ಇದ್ದೀವಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಏನ್ ಮೇಡಮ್ ಇದು? ಏನ್ ನಿಮ್ಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಆಗ್ತಾ ಇದೆಯಾ? ಹಂಗಾದ್ರೆ ನೋಡಿ, 1-2 ಹಗರಣ ಆದ್ರೆ ಅದನ್ನು ಸುಮ್ಮನೆ ಬಿಡಕ್ಕಾಗಲ್ಲ. ಯಾವುದೇ ಹಗರಣ ಆದ್ರೂ ಕೂಡ ಸುಮ್ಮನೆ ಬಿಡಕ್ಕಾಗಲ್ಲ. ಆದ್ರೆ ಇಲ್ಲಿ ಆಗ್ತಾ ಇದೆಯಲ್ಲ, ಟಿವಿ ಕೊಡ್ತೀವಿ ಅಂತ ಹೇಳ್ತಾರೆ ಅಂಗನವಾಡಿಗಳಿಗೆ. ನೋಡಿದ್ರೆ ಆ ಟಿವಿಯಲ್ಲಿ ಹಗರಣ ಆಗಿಬಿಟ್ಟಿದೆ. ಪೌಷ್ಟಿಕ ಆಹಾರ ಪೂರೈಕೆಯಲ್ಲಿ ನಾವು ಗಮನ ಹರಿಸಿದ್ರೆ ಅಲ್ಲೂ ಕೂಡ ಹಗರಣನೇ. ಅದರ ಜೊತೆಯಲ್ಲಿಯೇ ಇವತ್ತು ಬ್ಯಾನರ್ಗಳನ್ನ ಹಂಚಬೇಕು, ಎಲ್ಲ ಅಂಗನವಾಡಿ ಎದುರುಗಡೆ ಹಾಕಬೇಕು ಅಂತ ನೋಡಿದಾಗ 500 ರೂಪಾಯಿ ಬ್ಯಾನರ್ಗೆ 1,000 ರೂಪಾಯಿ ಮಾಡಿದ್ದಲ್ದೆ ಅದನ್ನು ಕೂಡ ಹಾಕಲ್ಲ, ಅಲ್ಲೂ ಹಗರಣ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ಹಾಕಿದ್ರ ಅಂತ ಕೇಳಿದ್ರೆ ಇಲ್ಲ, ಅಲ್ಲೂ ಹಗರಣ. 5,000 ರೂಪಾಯಿ ಕೋಟಿಯ ಹೋಯ್ತು. ಈಗ ನೋಡಿದ್ರೆ ನಕಲಿ ಖಾತೆಗಳು, ಸತ್ತವರ ಖಾತೆಗಳು, ಈ ಖಾತೆಗಳಿಗೆ 2,000 ರೂಪಾಯಿ ಹೋಗ್ತಾ ಇದೆ.